ಇಡಿ ಬಂಧನದ ಭೀತಿಯಲ್ಲಿ ಶಾಸಕ ಬಸನಗೌಡ ದದ್ದಲ್ ನಾಪತ್ತೆಯಾಗಿದ್ದಾರೆ. ರಾತ್ರೋರಾತ್ರಿ ರಾಯಚೂರಿಗೆ ಬಂದಿದ್ರು ಬಸನಗೌಡ ದದ್ದಲ್ ಅನ್ನೋ ಮಾಹಿತಿ ಇದೆ. ರಾಯಚೂರಿಂದ ಶಾಸಕ ಬಸನಗೌಡ ದದ್ದಲ್ ತೆರಳಿದ್ದಾರೆ. ಮಂತ್ರಾಲಯದ ಮೂಲಕ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಇನೋವಾ ಕಾರನ್ನು ಬಿಟ್ಟು ಕ್ರೆಟಾ ಕಾರಲ್ಲಿ ಶಾಸಕರು ತೆರಳಿದ್ದಾರೆ. ನಿವೃತ್ತ ಪೊಲೀಸ್ ಪೇದೆಯ ಕಾರಿನಲ್ಲಿ ಶಾಸಕ ದದ್ದಲ್ ತೆರಳಿದ್ದಾರೆ ಅನ್ನೋ ಮಾಹಿತಿ ಇದೆ. KA 36Z1183 ಈ ರಿಜಿಸ್ಟರ್ ನಂಬರ್ ನೋಂದಣಿಯ ಕಾರ್ನಲ್ಲಿ ಅವರು ತೆರಳಿರೋ ಮಾಹಿತಿ ಸಿಕ್ಕಿದೆ. ನಿವೃತ್ತ ಪೊಲೀಸ್ ಅಧಿಕಾರಿ ಶಿವಪ್ಪ ಅನ್ನೋರಿಗೆ ಸೇರಿದಂತಹ ಕಾರು ಇದು ಅಂತ. ಈಗಾಗಲೇ ಮಾಜಿ ಸಚಿವ ನಾಗೇಂದ್ರರ ಅರೆಸ್ಟ್ ಆಗಿದೆ. ನಿಗಮದ ಅಧ್ಯಕ್ಷ ಸ್ಥಾನದಲ್ಲಿದ್ದಂತಹ ರಾಯಚೂರು ಗ್ರಾಮೀಣ ಭಾಗದ ಶಾಸಕ ಬಸನಗೌಡ ದದ್ದಲ್ ನಾಪತ್ತೆಯಾಗಿದ್ದಾರೆ. ರಾತ್ರಿ ರಾಯಚೂರಿಗೆ ಬಂದಿದ್ರು. ಅದಾದಮೇಲೆ ತಮ್ಮ ಇನೋವಾ ಕಾರನ್ನು ಬಿಟ್ಟು ಬೇರೆ ಕ್ರೆಟಾ ಕಾರೊಂದರಲ್ಲಿ ಅಲ್ಲಿಂದ ಹೋಗಿದ್ದಾರೆ. ಅದು ಅವ್ರ ಕಾರ್ ಅಲ್ಲ, ನಿವೃತ್ತ ಪೊಲೀಸ್ ಪೇದೆಯೊಬ್ಬರ ಕಾರು ಅನ್ನೋದು ಗೊತ್ತಾಗಿದೆ. ಆ ಗಾಡಿಯ ರಿಜಿಸ್ಟ್ರೇಷನ್ ಕೂಡ ಗೊತ್ತಾಗಿದೆ. ಮಂತ್ರಾಲಯದ ಮೂಲಕ ಪಾಸ್ ಆಗಿ ಅಲ್ಲಿಂದ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ ಸದ್ಯ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೆಲ ದಿನಗಳ ಹಿಂದೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದಾಗ ಇವರ ನಿವಾಸದ ಮೇಲೂ ಕೂಡ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಡ್ ಆಯಿತು. ರಾಯಚೂರಿನಲ್ಲಿ ಇರುವ ಅವರ ನಿವಾಸ, ಬೆಂಗಳೂರಿನ ಯಲಹಂಕದ ಅವರ ನಿವಾಸ, ಕುಟುಂಬಸ್ಥರನ್ನು ವಿಚಾರಣೆಗೆ ಒಳಪಡಿಸೋದು, ಹೀಗೆ ಕುಟುಂಬಸ್ಥರು ಆಪ್ತರು ಯಾರೆಲ್ಲರ ಹೆಸರಲ್ಲಿ ಇತ್ತೀಚೆಗೆ ಆಸ್ತಿ ಖರೀದಿಯಾಗಿದೆ, ಶಾಸಕ ಬಸನಗೌಡ ದದ್ದಲ್ರ ಒಟ್ಟಾರೆ ಆಸ್ತಿ ಮೌಲ್ಯ ಏನು, ಎಲ್ಲವನ್ನೂ ಅಳೆದು ತೂಗಿ ವಿಚಾರಣೆಯನ್ನು ಬಿಗಿಗೊಳಿಸ್ತಿದ್ದ ಹಾಗೇನೆ ಇಡಿ ಅಧಿಕಾರಿಗಳ ತಂಡ ಇತ್ತ ಶಾಸಕ ಬಸನಗೌಡ ದದ್ದಲ್ ನಾಪತ್ತೆಯಾಗಿದ್ದಾರೆ. ಸದ್ಯ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಬಟ್ ರಾತ್ರಿ ಈ ರೀತಿ ಬಂದು ಹೋಗಿದ್ದಾರೆ. ಒಂದು ಕಾರಲ್ಲಿ ಬಂದು ಇನೋವಾ ಕಾರಲ್ಲಿ ಬಂದಿದ್ದಾರೆ. ಆದರೆ ಹೋಗ್ತಾ ಕಾರ್ ಬದಲಾಯಿಸಿದ್ದಾರೆ. ನಿವೃತ್ತ ಪೊಲೀಸ್ ಪೇದೆಯೊಬ್ಬರ ಕಾರ್ನಲ್ಲಿ ಅವರು ಹೊರ ರಾಜ್ಯಕ್ಕೆ ತೆರಳಿದ್ರು. ರಾಯಚೂರಿನಿಂದ ಮಂತ್ರಾಲಯಕ್ಕೆ ಹೋಗಿದ್ದಾರೆ ಅನ್ನೋ ಮಾಹಿತಿ. ಅದಾದಮೇಲೆ ಅಲ್ಲಿಂದ ಮುಂದಕ್ಕೆ ಎಲ್ಲಿ ಹೋಗಿದ್ದಾರೆ, ಯಾವ ಅಜ್ಞಾತ ಸ್ಥಳದಲ್ಲಿದ್ದಾರೆ ಗೊತ್ತಿಲ್ಲ. ಸದ್ಯ ಅಲ್ಲಿಂದ ಹೋದ್ರು, ಅಜ್ಞಾತ ಸ್ಥಳದಲ್ಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಲ್ಲಿದ್ದಾರೆ ಶಾಸಕ ಬಸನಗೌಡ ದದ್ದಲ್ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಟೀಮ್ ಕೂಡ ಮಾಹಿತಿ ಕಲೆ ಹಾಕೋದಕ್ಕೆ ಮುಂದಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.